ಹಾಯ್ ಗೈಸ್, ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಇನ್ನು ಮಗ ತೊಳೆದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಏನಿಲ್ಲ, ನೆನ್ನೆ ಒಂದು ವೀಡಿಯೋ ಹಾಕಿದ್ದೆ. ಯೂಟ್ಯೂಬಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ, ಸ್ಟ್ಯಾಂಡ್ ಔಟ್ ಫಾರ್ ಆಪರ್ಚುನಿಟೀಸ್ ಅಂತ ಅಂದ್ಬಿಟ್ಟು ಸಮಥಿಂಗ್ ವೀಡಿಯೋ ಹಾಕಿದ್ದೀನಿ. ನೀವು ನೋಡ್ಬೋದು. ಅದರಿಂದ ನಿಮ್ಮ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ ಇನ್ನು ಮುಂದೆ ನೀವು ಡಬಲ್ ಮಾಡ್ಕೋಬೋದು ಅಂತ ವೀಡಿಯೋ ಹಾಕಿದ್ದೆ. ಆ್ಯಂಡ್ ಆ ಒಂದು ವೀಡಿಯೋಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ. ತುಂಬ ಜನ ಕೇಳಿರುವಂಥದ್ದು, ಬ್ರೋ ನನಗೆ ಈ ಒಂದು ಆಪ್ಷನ್ನೇ ತೋರಿಸ್ತಾ ಇಲ್ಲ, ಆನ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ನೇ ತೋರಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಇನ್ನು ಕೆಲವರು ನಂದು ಇನ್ನೂ ಮಾನಿಟೈಸೇ ಆಗಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದೀರಾ. ಈ ಥರ ತುಂಬ ಹಲವಾರು ಒಬ್ಬೊಬ್ಬರು ಒಂದೊಂದು ಡೌಟ್ಸ್ಗಳನ್ನ ಕೇಳಿದ್ದೀರಾ. ಅದಕ್ಕೋಸ್ಕರ ಇವತ್ತು ಯಾರಿಗೆಲ್ಲ ತೋರಿಸ್ತಾ ಇಲ್ಲ ಅವ್ರು ಏನು ಮಾಡಬೇಕು ಏನು ಕತೆ ಎಲ್ಲವೂ ಕೂಡ ನೋಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ, ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಂಡೇ ಲೈವ್ ಬರ್ತೀನಿ, 6 ಗಂಟೆ ಮೇಲೆ ಬರ್ಬೋದು ಲೈವ್ಗೆ. ಸೊ ಆದಷ್ಟು ನೋಟಿಫಿಕೇಷನ್ ಬೆಲ್ ಆನ್ ಮಾಡಿಕೊಂಡಿರಿ. ಸಂಜೆ ಸಿಗೋಣ ಇವತ್ತು. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಮೊದಲನೇದಾಗಿ ನೆನ್ನೆ ಬಂದಂಥ ಶೇರಿಂಗ್ ಆಪರ್ಚುನಿಟೀಸ್, ಇದನ್ನು ಆನ್ ಮಾಡ್ಕೊಳ್ಳಿ ಅಂತ ನಾನು ನೆನ್ನೆ ವೀಡಿಯೋದಲ್ಲಿ ಮಾಡಿದ್ದೀನಿ. ಆ ವೀಡಿಯೋ ನೋಡಿಲ್ಲ ಅಂದರೆ, ಆನ್ ಮಾಡ್ಕೊಳ್ಳಿಲ್ಲ ಅಂದರೆ ಹೋಗಿ ಆನ್ ಮಾಡ್ಕೊಳ್ಳಿ. ಆ ವೀಡಿಯೋ ನೋಡ್ಕೊಂಡು ತೋರಿಸಿದ್ದೀನಿ. ಸೊ ಫಸ್ಟು ಅದು ಆನ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತಂದರೆ, ಸೊ ತುಂಬ ಸಿಂಪಲ್. ನಿಮ್ಮ ಒಂದು ಚಾನಲಲ್ಲಿ ನೀವು ಆ ಒಂದು ಆಪ್ಷನ್ ಆನ್ ಮಾಡ್ತು ಅಂತಂದರೆ, ಸೊ ಯೂಟ್ಯೂಬ್ ಅವರು ನಿಮ್ಮ ಒಂದು ಚಾನಲ್ ಡೇಟಾನ ಅಡ್ವರ್ಟೈಸರ್ಸ್ಗಳಿಗೆ ಶೇರ್ ಮಾಡ್ತಾರೆ. ಆಯಿತಾ? ಚಾನಲ್ ಡೇಟಾ ಅಂತಂದರೆ ನಿಮ್ಮ ಚಾನಲ್ ವ್ಯೂಸ್ ಎಲ್ಲಿಂದ ಬರ್ತಾ ಇದೆ, ಮತ್ತು ನಿಮ್ಮದು ವೀಡಿಯೋಸ್ಗಳನ್ನ ಎಷ್ಟು ಜನ ಮೇಲು ಫೀಮೇಲ್ ನೋಡ್ತಾ ಇದ್ದಾರೆ, ಗಂಡು ಮಕ್ಕಳು ಹೆಣ್ಮಕ್ಳು ಎಷ್ಟು ಜನ ನೋಡ್ತಾ ಇದ್ದಾರೆ, ಆಮೇಲೆ ಯಾವ ವಯಸ್ಸವ್ರು ನೋಡ್ತವ್ರೆ, ಈ ಡೇಟಾ ಎಲ್ಲ ಈ ಅಡ್ವರ್ಟೈಸರ್ಸ್ಗಳಿಗೆ ಶೇರ್ ಮಾಡ್ತಾರೆ. ಶೇರ್ ಮಾಡೋದ್ರಿಂದ ಆ ಅಡ್ವರ್ಟೈಸರ್ಸ್ಗಳು ಈ ಒಂದು ಚಾನಲ್ಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕಾ ಬೇಡವನ್ನೋ ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮ್ಮ ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ನಿಮಗೆ ಯೂಟ್ಯೂಬ್ ಅರ್ನಿಂಗ್ಸ್ ಡಬಲ್ ಆಗುತ್ತೆ. ಅಷ್ಟೇ, ತುಂಬ ಸಿಂಪಲ್ಲು, ಕ್ಲಿಯರ್ ಕಟ್ಟು. ಅದನ್ನೇ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅದನ್ನು ಆನ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ತೋರಿಸಿದ್ದೀನಿ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ಈ ಒಂದು ಆಪ್ಷನ್ನ ಆನ್ ಮಾಡ್ಕೊಳ್ಳೋದಕ್ಕೆ ಕಾಣಿಸ್ತಾ ಇಲ್ಲ ಆಪ್ಷನ್ನು. ಬಟ್ ನೋಟಿಫಿಕೇಷನ್ ಬಂದಿದೆ, ಆಯಿತಾ? ಸ್ಟ್ಯಾಂಡ್ ಔಟ್ ಆಪರ್ಚುನಿಟೀಸ್ ಅಂತ ಅಂದ್ಬಿಟ್ಟು ನೋಟಿಫಿಕೇಷನ್ ಬಂದಿದೆ. ಅದನ್ನು ಆನ್ ಮಾಡ್ಕೊಳ್ಳೋಕೆ ಹೋದಾಗ ಅಲ್ಲಿ ಆಪ್ಷನ್ ತೋರಿಸ್ತಲ್ಲ. ಅದಕ್ಕೋಸ್ಕರ ತುಂಬ ಜನ ನೆನ್ನೆ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿದ್ರಿ. ಸೊ ಅಷ್ಟೊಂದು ಕಮೆಂಟ್ಸ್ ಹಾಕಿದ್ರಲ್ಲ, ಹಾಗಾಗಿ ಆದಷ್ಟು ಬೇಗನೆ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮ್ಗೆ ಈ ಒಂದು ನೋಟಿಫಿಕೇಷನ್ ಬಂದು ನಿಮ್ಗೇನಾದರೂ ಕಾಣಿಸ್ತಾ ಇಲ್ಲ ಅಂತಂದರೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದನ್ನು ಯೂಟ್ಯೂಬ್ ಅವರೇ ಕೊಡಬೇಕಾಗುತ್ತೆ. ಯೂಟ್ಯೂಬ್ ಅವ್ರು ಕೊಟ್ಟಿಲ್ಲ ಅಂತಂದರೆ ಸೊ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ ಬೇಕಾದರೂ ಕೂಡ ಯೂಟ್ಯೂಬ್ ಅವರು ಇದನ್ನು ಕೊಡಬಹುದು, ಆಯಿತಾ? ಸೊ ನಿಮ್ಮ ಒಂದು ಚಾನಲ್ ಸೆಟ್ಟಿಂಗ್ಸಲ್ಲಿ ಹೋಗಿ ಆದಷ್ಟು ಚೆಕ್ ಮಾಡ್ತಾರೆ, ಯಾವಾಗ ಬೇಕಾದ್ರೂ ಕೂಡ ಬರ್ಬೋದು. ಬಂದ ತಕ್ಷಣ ಆನ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಯೂಟ್ಯೂಬ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ನೋಟಿಫಿಕೇಷನ್ ಎಲ್ರಿಗೂ ಕೂಡ ಕಳಿಸಿದ್ದಾರೆ, 0 ಸಬ್ಸ್ಕ್ರೈಬರ್ಸ್ ಇರೋರಿಗೂ ಕೂಡ ಕಳಿಸಿದ್ದಾರೆ. ಬಟ್ ಆನ್ ಮಾಡ್ಕೊಳ್ಳೋಕೆ ಹೋದಾಗ ಮಾತ್ರ ಅಲ್ಲಿ ಆಪ್ಷನ್ ಬರ್ತಾಯಿಲ್ಲ, ಆಯಿತಾ? ಹಾಗಾಗಿ ಸೊ ಇನ್ ಕೇಸ್ ನಿಮ್ಗೆ ಬಂದಿಲ್ಲ ಅಂತಂದರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಬರುತ್ತೆ, ಆಯಿತಾ? ಸೊ ವೆಯ್ಟ್ ಮಾಡಿ ಅಲ್ಲಿ ತನಕ. ಸೊ ಒಟ್ಟಾರೆ ಇದೇನಾದರೂ ಬಂದಿದ್ದರೆ ಮಾತ್ರ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡಿ, ಆಯಿತಾ? ಇದು ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ. ಅದೆಲ್ಲ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವತ್ತೆಲ್ಲ ಮತ್ತೆ ಅದನ್ನು ರಿಪೀಟ್ ಮಾಡೋದು ಬೇಡ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಷ್ಟೇ, ಇನ್ನೇನಿಲ್ಲ ಗೈಸ್. ಆ್ಯಂಡ್ ಇವತ್ತು ಸಂಜೆ ಲೈವ್ ಬರ್ತೀನಿ, 6 ಗಂಟೆ ಮೇಲೆ ಬರ್ಬೋದು, ಅಂದರೆ ಯೂಟ್ಯೂಬಲ್ಲಿ ಲೈವು. ಸೊ ಆದಷ್ಟು ತೆಗೆದು ನೋಡಿ ಬನ್ನಿ, ಲೈವ್ಗೆ ಮಾತಾಡೋಣ ಇವತ್ತು. ಓಕೆ, ಸೊ ಇಷ್ಟು ಇವತ್ತಿನ ಒಂದು ವೀಡಿಯೋ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ವೀಡಿಯೋಗೆ ಹೈಪ್ ಮಾಡಿದ್ದು ಮರಿಬೇಡಿ. ಓಕೆ, ಸೊ ಬಾಯ್ ಬಾಯ್ ಗೈಸ್.